ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಲಾಸ್ಟ್ ವೀಕ್ ತೊಗೊಂಡಿದ್ದು. ಆ್ಯಕ್ಚುಲಿ ಸ್ಯಾಟರ್ಡೆ ಮಾರ್ನಿಂಗ್ ನೀವು ನೋಡ್ತಿರ್ಬೋದು, ವೆದರ್ ಅಂತೂ ತುಂಬ ಕ್ಲೌಡಿ, ಬಿಸಿಲೇ ಇಲ್ಲ. ಗೋಧಿನ ತೊಗೊಬಂದಿದೆ ಒಣಗಿಸೋಣ ಅಂತ ಹೇಳ್ಬಿಟ್ಟು. ಒಣಗಿಸೋದಕ್ಕೂ ಬಿಸಿಲಿಲ್ಲ, ಹಾಗೆಯೇ ಹಿಟ್ ಮಾಡಿಸ್ಬೇಕಾಗಿದೆ ಇವಾಗ. ಸ್ಯಾಟರ್ಡೆ ಆಗಿತ್ತು. ಸ್ಯಾಟರ್ಡೆ ಮಾರ್ನಿಂಗ್ ಆಗಿದ್ದರಿಂದ ನನಗೆ ಸ್ವಲ್ಪ ಜಾಸ್ತಿ ಕೆಲಸಗಳಿರುತ್ತೆ. ಪೂಜೆ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಫಸ್ಟ್ ಎದ್ದ ತಕ್ಷಣ ಹಾಲೆಲ್ಲ ಕಾಯಿಸಿ ಅದಾದ ನಂತರ ಏನಿರುತ್ತೆ ತಿಂಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋಬೇಕಾಗಿತ್ತು. ಬಟ್ ತರಕಾರಿ ಸ್ವಲ್ಪ ಕಡಿಮೆನೇ ಇದ್ದಿದ್ದರಿಂದ ಏನಿದೆ ಅದರಲ್ಲಿ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಶನಿವಾರ ಆಗಿದ್ದರಿಂದ ತುಂಬ ಜಾಸ್ತಿನೇ ಕೆಲಸ ಇರುತ್ತೆ. ಹಾಗಾಗಿ ಏನು ಮಾಡೋಣ, ಅಡುಗೆ ತಿಂಡಿ ಎರಡು ಒಟ್ಟಿಗೆ ಮಾಡೋಣ ಅಂತ ಬೆಳಗ್ಗೆನೇ ಮಾಡ್ತಾಯಿದ್ದೆ. ಮಾಡಬೇಕಾದ್ರೆ ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡಿದಾಗ ತಕ್ಷಣಕ್ಕೆ ರಸಮ್ ಮಾಡಿಬಿಡೋಣ. ರಸಮ್ ಮಾಡಿ ಹಾಗೆ ಬೀನ್ಸ್ ಪಲ್ಯ, ಚಪಾತಿ ಮಾಡೋಣ. ಅದು ಹಂಚ್ಕೊಳ್ಳೋದಕ್ಕೂ ಆಗುತ್ತೆ, ಅದಕ್ಕೆ ಚಪಾತಿ ಜೊತೆನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೆಗ್ಯುಲರಾಗಿ ರಸ ಮಾಡೋ ರೀತಿಯೇ ಬೇರೆ. ಆ್ಯಕ್ಚುಲಿ ನಾನು ಮಾಡ್ತಿರೋ ರಸಮೇ ಬೇರೆ ಥರ ಇದು. ಇದಕ್ಕೆ ಸ್ವಲ್ಪ ಬೇಳೆ ಹಾಕ್ಕೊಂಡು ತೊಳ್ಕೊಂಡು ಅದನ್ನು ನೀರು ಹಾಕಿ ಅದಕ್ಕೆ 4 ಟೊಮೆಟೊ ತೊಗೊಂಡಿದ್ದೀನಿ. 4 ಟೊಮೆಟೊನ ಹೆಚ್ಚಿಬಿಟ್ಟು ಕುಕ್ಕರ್ ಒಳಗಡೆ ಹಾಕಿ ಪ್ರೆಷರ್ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಂಡ್ರೆ ಬೇಳೆ ಹಾಗೆ ಟೊಮೆಟೊ ಎರಡೂ ಬೆಂದಿರುತ್ತೆ ಚೆನ್ನಾಗಿ. ಬೆಂದ ನಂತರ ಅದನ್ನು ಸಪ್ರೇಟ್ ಮಾಡಿಕೊಂಡು ನೀಟಾಗಿ ರಸ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಹೇಗೆ ಮಾಡ್ತೀನಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಲಂಚ್ ಬಾಕ್ಸ್ಗೆ ಯೂಶ್ವಲಿ ನಮ್ಮ ಮನೇಲಿ ಕ್ಯಾರಿ ಮಾಡೋದು ಅನ್ನ ಸಾಂಬಾರು. ಕಂಪಲ್ಸರಿ ರೈಸ್ ಸಾಂಬಾರು ಮಾಡಲೇಬೇಕು. ಹಾಗಾಗಿ ರೈಸ್ ಕೂಡ ಹಸ್ಬೆಂಡ್ಗೆ ಎಷ್ಟು ಬೇಕಷ್ಟು ತೊಗೊಂಡೋಗೋದಕ್ಕೆ ಮಾತ್ರ ಬಿಸಿಯಾಗಿ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ. ನಮಗೆ ಮಧ್ಯಾಹ್ನಕ್ಕೆ ಬೇಕಂದಾಗ ಆವಾಗ ಫ್ರೆಶ್ ಆಗಿ ಮಾಡ್ಕೋತೀನಿ. ಬೀನ್ಸ್ ಪಲ್ಯ ಮಾಡೋದಕ್ಕೆ ಬೀನ್ಸ್ ಎಲ್ಲ ಫ್ರೆಶ್ ಆಗಿ ಚೆನ್ನಾಗಿತ್ತು. ಕ್ವಿಕ್ಕಾಗಿ ಅದೆಲ್ಲ ಸೈಡಲ್ಲಿರೋ ನಾರನ್ನೆಲ್ಲ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಬೀನ್ಸ್ ಪಲ್ಯ ಮಾಡೋದು ತುಂಬಾ ಈಸಿ. ಅದನ್ನು ಮಸಾಲೆ ಹಾಕಿ ಎಲ್ಲ ಮಾಡೋದಿಲ್ಲ, ಸುಮ್ಮನೆ ಸಿಂಪಲ್ ಪ್ಲೇನಾಗಿ ಇವಾಗ ಸೈಡಿಗೆ ನಂಚ್ಕೊಳಕ್ಕೆ ಮಾಡ್ತಾರಲ್ಲ ರಸಮ್ ಜೊತೆ ಎಲ್ಲ, ಆ ಥರ ಪಲ್ಯ ಥರ ಮಾಡ್ತೀನಿ. ಅದು ಚಪಾತಿ ಜೊತೆನೂ ಕೂಡ ತಿನ್ಬೋದು. ಹಾಗಾಗಿ ಬೀನ್ಸನ್ನು ಕೂಡ ಹೆಚ್ಚಿಟ್ಕೊಂಡಾಯಿತು. ಇವಾಗ ಪ್ರೆಷರ್ ಕೂಡ ರಿಲೀಸ್ ಆಗಿದೆ ರಸಮ್ಗೆ. ನೀವು ನೋಡ್ತಿರ್ಬೋದು ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ಟೊಮೆಟೊನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಬೆಳಿಗ್ಗೆ ಟೈಮ್ ಅಂತೂ ಎಷ್ಟಿದ್ರೂ ಸಾಕಾಗೋದಿಲ್ಲ. ಇವಾಗ ರಸಮ್ ಮತ್ತು ರೈಸ್ ಎರಡು ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಬಾಣಲಿಗೆ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ ಹಾಗೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ನಾನಿಲ್ಲಿ ಚಿಕ್ಕದು 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ ಒಂದು 2ರಿಂದ 3 ತೊಗೊಂಡಿದ್ದೀನಿ, ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಆ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಒಂದು ಸೈಡ್ ಪಲ್ಯ ರೆಡಿ ಆಗ್ತದೆ, ಒಂದು ಸೈಡ್ ಇವಾಗ ರಸಮ್ನ ರೆಡಿ ಮಾಡ್ತಾಯಿದ್ದೀನಿ. ಬೇಯಿಸಿರೋಂಥ ಬೇಳೆನ ಪಾಟಿಗೆ ಹಾಕಿ ಆ ಪಾಟಲ್ಲಿ ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು, ಹುಳಿಗೆ ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಹಾಗೆ ಆ ಕಡೆ ಪಲ್ಯನೂ ಕೂಡ ರೆಡಿ ಆಗ್ತಾಯಿದೆ. ಅದಕ್ಕೆ ನಾನು ಏನು ಟೊಮೆಟೊ ಹಣ್ಣು ತೊಗೊಂಡಿದ್ದೆ ಅದನ್ನು ಮಿಕ್ಸಿನಲ್ಲಿ ಸಿಪ್ಪೆ ತೆಗೆದು ಒಂದು ರೌಂಡ್ ರುಬ್ಕೊಂಡಿದ್ದೆ. ಅದನ್ನು ಹಾಕಿಬಿಟ್ಟು ಆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಪಲ್ಯಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಬೀನ್ಸ್ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಸ್ವಲ್ಪ ಇವಾಗ ಫ್ರೆಂಚ್ ಬೀನ್ಸ್ ಎಲ್ಲ ಬರುತ್ತಲ್ಲ ಆ ಥರ ನೀರಿನ ಅಂಶ ಇರುತ್ತೆ. ಇದಕ್ಕೆ ನೀರೆಲ್ಲ ಹಾಕಿ ಬೇಯಿಸೋದೇ ಆಗಲಿ ಬೇಯಿಸ್ಬಿಟ್ಟು ಮಾಡೋದೇ ಆಗಲಿ ಚೆನ್ನಾಗಿರೋದಿಲ್ಲ. ಹೀಗೆ ಒಗ್ಗರಣೆಲ್ಲೇ ಬಾಡಿಸ್ಬೇಕು, ಬೇಗನೆ ಬೆಂದೋಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ಅದು ತುಂಬ ಬೇಗ ಸಾಫ್ಟಾಗಿ ಹೋಗುತ್ತೆ. ಅದೇ ಮಾಮೂಲಿ ನಾಟಿ ಬೀನ್ಸ್ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇದಂತೂ ತುಂಬಾ ಬೇಗ ಸಾಫ್ಟ್ ಆಗುತ್ತೆ.
ಸೊ ಇವಾಗ ಟೊಮೆಟೊ ಹಣ್ಣಿನ ರಸ ಏನು ಹಾಕಿದ್ದೆ ರಸಮ್ಗೆ ಅದು ಕೂಡ ಚೆನ್ನಾಗಿ ಕುದಿಯೋಕ್ಕೆ ಬರ್ತಾ ಇದೆ. ಸೊ ಅದಕ್ಕೆ ನಾವು ನೀರು ಕೂಡ ನಮಗೆ ರಸಮ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ನಾನು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ ಯಾವುದೇ ರಸಮ್ ಪೌಡರ್ ಅಥವಾ ಪೆಪ್ಪರ್ ಜೀರಾ ಪೌಡರ್ ಕೂಡ ಏನೂ ಹಾಕಿಲ್ಲ. ಅದಕ್ಕೆ ಖಾರದ ಪುಡಿ ಹಾಗೆ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಪಲ್ಯ ಕೂಡ ನೋಡ್ತಿರ್ಬೋದು ನೀವು, ರೆಡಿ ಆಗ್ತಾಯಿದೆ. ಚೆನ್ನಾಗಿ ಸಾಫ್ಟ್ ಆಗಿದೆ ಆಲ್ರೆಡಿ ಬೀನ್ಸ್. ಅಷ್ಟು ಬೇಗ ನೀರು ಬಿಡ್ಕೊಂಡ್ಬಿಡುತ್ತೆ ನೀವು ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು. ರಸಮ್ಗೆ ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಟೇಸ್ಟ್ ಮಾಡಿ ಚೆಕ್ ಮಾಡಿ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಅದೆಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ರಸಮ್ ಟೇಸ್ಟ್ ಬರುತ್ತೆ. ಹಾಗಾಗಿ ಪಲ್ಯ ಕೂಡ ರೆಡಿ ಆಗ್ತಿದೆ. ಫೈನಲಿ ಪಲ್ಯಕ್ಕೆ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿ ಹಾಕಿದ್ರೆ, ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು, ಪಲ್ಯ ಕೂಡ ರೆಡಿ ಆಗುತ್ತೆ. ಇವಾಗ ಪಲ್ಯ ಕೂಡ ರೆಡಿಯಾಗಿದೆ. ಸೊ ಅದನ್ನು ಲಿಡ್ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಬಿಡ್ತೀನಿ. ಇವಾಗ ಅನ್ನ ಕೂಡ ರೆಡಿಯಾಗಿದೆ. ಸೊ ನನಗೆ ಯಾವ್ದು ಯಾವಾಗ ಬೇಗ ಆಗುತ್ತೆ ಅದನ್ನೆಲ್ಲ ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಬಿಡ್ತೀನಿ, ಯಾಕೆಂದರೆ ಬಾಕ್ಸಿಗೆ ಪ್ಯಾಕ್ ಮಾಡೋದ್ರಿಂದ. ರಸಮ್ ಕೂಡ ಚೆನ್ನಾಗಿ ಕುದೀತಾ ಇದೆ. ಹಾಗಾಗಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಹಾಕಿದ್ರು ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಹಿಂಗು ಅದೆಲ್ಲ ಚೆನ್ನಾಗಿ ಸಿಡಿದ ಮೇಲೆ ಅದಕ್ಕೆ ಒಂದು ಸಣ್ಣ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಅದು ಹಾಗೆ ಒಣಮೆಣಸಿನ್ಕಾಯಿ 2 ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರಸಮ್ಗೆ ಹಾಕಿದ್ರೆ, ರಸಮ್ಗೆ ಹಾಕಿದ್ದನ್ನು ಲಿಡ್ನ ಕ್ಲೋಸ್ ಮಾಡಿಬಿಡ್ಬೇಕು ತಕ್ಷಣ. ಆವಾಗ ಅದು ಫ್ಲೇವರ್ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸೊ ಫೈನಲಿ ರಸಮ್ ಕೂಡ ರೆಡಿ ಆಯಿತು. ಅಡುಗೆ ಮನೆ ಸ್ವಲ್ಪ ತುಂಬಾ ಚಿಕ್ಕದಿರೋದ್ರಿಂದ ನಾನು ಸ್ವಲ್ಪ ಸ್ಪೇಸ್ನ ಆವಾಗವಾಗ ಖಾಲಿ ಮಾಡ್ಕೊಬಿಡ್ಬೇಕು. ಆವಾಗ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡೋದ್ರಿಂದ, ಸೊ ಅನ್ನ ಕೂಡ ರೆಡಿಯಾಗಿರೋದ್ರಿಂದ ಬಾಕ್ಸಿಗೆ ಹಾಕಿಬಿಟ್ಟು ನಾನು ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ. ಸೊ ದಟ್ ನಂಗೆ ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ಆ್ಯಕ್ಚುಲಿ ಇದು ಗ್ಯಾಸ್ ಆಫ್ ಮಾಡಿದ್ರೂ ಕೂಡ ರಸಮ್ ಅದು ಕುದೀತಾ ಇರುತ್ತೆ. ಯಾಕೆ ಅಂತಂದರೆ ಮೊಳಕೆ ಒಂದು ಸರಿ ಕಾಯಿದ್ರೆ ಅದಷ್ಟು ಹೀಟ್ ಇರುತ್ತೆ ಅದರಲ್ಲಿ. ಸೊ ನೀವು ಲಿಡ್ ಕ್ಲೋಸ್ ಮಾಡಿದ್ರೂ ಆಫ್ ಮಾಡಿದ್ರೂ ಕುದೀತಾನೆ ಇರುತ್ತೆ. ಫೈನಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಸೊ ಇದು ಸಾಂಬಾರು ಕೂಡ ರೆಡಿಯಾಗಿದೆ. ಇದು ರಸಮ್ ಅಂತಿರೋ, ತಿಳಿ ಸಾರು ಅಂತಾರೋ, ಒಟ್ಟಿಗೆ ನಾನು ರಸಮ್ ಅಂತ ಹೇಳ್ತೀನಿ. ಇದು ಈ ಥರ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಯಾಕೆಂದರೆ ಸಾಂಬಾರು ಪೌಡ್ರಿಗೂ ಕೂಡ ಮೆಣಸು, ಜೀರಿಗೆ ಎಲ್ಲ ಹೇರಳವಾಗಿ ಹಾಕಿರೋದ್ರಿಂದ ಜಾಸ್ತಿ ಸಾಂಬಾರ್ಗೆ ಹಾಕೋ ಥರ ಸಾಂಬಾರು ಪುಡಿ ಹಾಕಬಾರ್ದು. ಸುಮ್ಮನೆ ಲೈಟಾಗಿ 1 ಟೇಬಲ್ ಸ್ಪೂನಷ್ಟು ಹಾಕಿದ್ರೆ ಸಾಕು. ನಾನು ಮಾಡಿರೋ ಕ್ವಾಂಟಿಟಿಗೆ 1 ಟೇಬಲ್ ಸ್ಪೂನ್ ಸಾಕು. ಸೊ ಅಕಾರ್ಡಿಂಗ್ಲಿ ನಾವು ಹಾಕೋಬೋದು. ಇವಾಗ ಕ್ವಿಕ್ಕಾಗಿ ನಾನು ಚಪಾತಿ ಮಾಡ್ತಾಯಿದ್ದೀನಿ. ನಾವು ಚಪಾತಿನ ಹಾಗೆ ಡ್ರೈಯಾಗಿ ಬೇಯಿಸಿದ್ರೆ, ಅದಕ್ಕೆ ಬೇಯಿಸಿದ ತಕ್ಷಣ ಈ ಥರ ತುಪ್ಪ ಹಾಕಿ ಒಂದು ಹಾಟ್ ಬಾಕ್ಸಲ್ಲೋ ಅಥವಾ ಒಂದು ಕಾಟನ್ ಟವಲಲ್ಲೋ ಮಡಿಸಿ ನೀಟಾಗಿ ಫೋಲ್ಡ್ ಮಾಡಿಟ್ರೆ ತುಂಬ ಸಾಫ್ಟಾಗಿ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಚಪಾತಿ ಅಥವಾ ರೋಟಿ ಅಂತ ಏನು ಮಾಡ್ತಾರೆ ಅವರೆಲ್ಲ ಆ್ಯಕ್ಚುಲಿ ತುಪ್ಪನೇ ಹಾಕೋದು. ಅದು ಡೈಜೆಷನ್ಗೆ ತುಂಬ ಒಳ್ಳೆಯದು. ಹಾಗಾಗಿ ಸೊ ಎಣ್ಣೆಗಿಂತ ತುಪ್ಪ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ ಟೇಸ್ಟಿಯಾಗಿ. ಸೊ ಇವಾಗ ಎರಡನ್ನೂ ಬೇಗ ಕ್ವಿಕ್ಕಾಗಿ ಮಾಡಿ ತುಪ್ಪ ಹಾಕಿ ಎರಡಕ್ಕೂ ಸವರಿದ್ರೆ ನೀಟಾಗಿ, ಸೊ ಈವನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಇದು ಆ್ಯಕ್ಚುಲಾಗಿ ಚಪಾತಿ ತಿನ್ನೋ ರೀತಿ. ನಾವು ತುಂಬ ರುಚಿಯಾಗಿರುತ್ತೆ ಅಂತ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕ್ಕೊಂಡು ತಿಂತೀವಿ. ಆ್ಯಕ್ಚುಲಿ ಅದಕ್ಕೆ ತುಪ್ಪ ಯೂಸ್ ಮಾಡಬೇಕು. ನೀವು ನಾರ್ತವ್ರನ್ನ ನೋಡಿ ಯಾರೂ ಎಣ್ಣೆ ಯೂಸ್ ಮಾಡೋದಿಲ್ಲ, ಇಲ್ಲಾಂದರೆ ಹಾಗೆ ಡ್ರೈಯಾಗಿ ಮಾಡ್ತಾರೆ. ಇಲ್ಲ ಅಂತ ಅಂದರೆ ಅದಕ್ಕೆ ತುಪ್ಪ ಯೂಸ್ ಮಾಡ್ತಾರೆ. ತುಂಬ ಬೆಳಿಗ್ಗೆ ಟೈಮಂತೂ ಎಷ್ಟೇ ಟೈಮ್ ಇದ್ರೂ ಸಾಕಾಗೋದಿಲ್ಲ. ಆಲ್ಮೋಸ್ಟ್ ಟೈಮ್ ಆಗೇ ಬಿಡುತ್ತೆ. ಸೊ ಬೇಗ ಆಗಿದ ತಕ್ಷಣ ಸೊ ಎಷ್ಟು ಬೇಕಷ್ಟು ಚಪಾತಿನ ಮಾಡಿ ನಾನು ಕ್ವಿಕ್ಕಾಗಿ ಸರ್ವ್ ಮಾಡ್ತಾಯಿದ್ದೀನಿ. ಪಲ್ಯ ನೈಟ್ ಸ್ವಲ್ಪ ನಾನು ಹೀರೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದೆ, ಅದು ಸ್ವಲ್ಪ ಮಿಕ್ಕಿದ್ದು. ಅದ್ರ ಜೊತೆಗೆ ಬೀನ್ಸ್ ಪಲ್ಯ ಜೊತೆ ಬ್ರೇಕ್ಫಾಸ್ಟ್ಗೆ ಚಪಾತಿನ ಸರ್ವ್ ಮಾಡಿದೆ.
ಆ್ಯಕ್ಚುಲಿ ಸ್ಯಾಟರ್ಡೇ ಆಗಿದ್ದರಿಂದ ರಜಾ ಇದ್ದಿದ್ದರಿಂದ ಸ್ಕೂಲ್ಗೆ ಅವತ್ತು ಸಮನ್ವಯ ಸ್ಕೂಲ್ಗೆ ರಜಾ ಇತ್ತು, ಸ್ಕೂಲ್ಗೆ ಹೋಗಿರಲಿಲ್ಲ. ಹಾಗಾಗಿ ಅಷ್ಟೊಂದು ಟೆನ್ಷನ್ ಇರಲಿಲ್ಲ. ಬರೀ ಹಸ್ಬೆಂಡ್ಗಷ್ಟೇ ಪ್ಯಾಕ್ ಮಾಡಬೇಕಾಗಿದ್ದರಿಂದ ಕ್ವಿಕ್ಕಾಗಿ ರಸಮ್ ಕೂಡ ತುಂಬ ಸುಡ್ತಾಯಿತ್ತು. ಅದನ್ನು ಒಂದು ಪಾತ್ರೆಗೆ ಹಾಕಿ ತಣ್ಣಗೆ ಹಾಕಿಬಿಟ್ಟು ಆಮೇಲೆ ನಾನು ಪ್ಯಾಕ್ ಮಾಡಿ ಕಳಿಸ್ತೇನೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ಆಗಿದ್ದರಿಂದ ವೀಕೆಂಡು ರಜಾ ಇತ್ತು. ಸೊ ಎಲ್ಲರೂ ಮಲಗಿದ್ರು. ನಾನು ಆ್ಯಕ್ಚುಲಿ ಇಷ್ಟು ದಿನ ಆದರೂ ಅಯ್ಯಪ್ಪ ಸ್ವಾಮಿ ಟೆಂಪಲ್ ನೋಡಿರಲಿಲ್ಲ. ನಮ್ಮ ಮನೆ ಹತ್ರ ಇದ್ರೂ ನಮ್ಮ ಪಕ್ಕದ ಅಂಕಲ್ ಅವರು ಡೈಲಿ ಎವ್ರಿ ಸಂಡೇ ಹೋಗ್ತಾರೆ. ಸೊ ನಾನು ಬನ್ನಿ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ ಅಂತ ಕರ್ಕೊಂಡೋಗಿದ್ರು. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ರೆ ಶಬರಿಮಲೆಗೆ ಹೋಗೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಹೋದರೆ ಅಷ್ಟು ಪಾಸಿಟಿವ್ ವೈಬ್, ಅಷ್ಟು ದೇವಸ್ಥಾನದಲ್ಲಿ ಕ್ಲೀನ್ಲಿನೆಸ್ ಆಗಿರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಮಾಡೋ ರೀತಿ ಆಗಿರ್ಬೋದು, ಪೂಜೆ ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನ ಅಂತೂ. ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲಿಂದ ವಿದ್ಯಾರಣ್ಯಪುರಕ್ಕೆ ಹೋಗಿ ಆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಎಲ್ಲೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಬರ್ತಾ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು. ಕದಂಬ ಗಾರ್ಡನಿಯಾಗಿ ಹೋಗಿ ಒಳ್ಳೆ ಮಸಾಲೆ ದೋಸೆ, ರವೆ ಇಡ್ಲಿ ತಿಂದು ಅಲ್ಲಿ ಇಬ್ಬರು ತಾತಂದರು ಕೂಡ ಸಿಕ್ಕಿದ್ರು. ಅವರು ತುಂಬ ಫ್ರೆಂಡ್ಸ್ ಅಂತೆ. ಸೊ ಅವರು ಕೂಡ ತಿಂಡಿಗೆ ಬಂದಿದ್ದರು. ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಅವ್ರ ಎಕ್ಸ್ಪೀರಿಯನ್ಸಸ್ನೆಲ್ಲ ಶೇರ್ ಮಾಡಿಕೊಂಡು ಸೊ ಒಂದು ಒಳ್ಳೆ ದಿನ, ಒಂದು ಬ್ಲೆಸ್ಡ್ ಮಾರ್ನಿಂಗ್ನ ನಾನು ಕಳೆದೆ ಅಂತಲೇ ಹೇಳ್ಬೋದು. ವೆದರ್ ಅಂತೂ ಎಷ್ಟು ಕ್ಲೌಡಿ ಆ್ಯಂಡ್ ತುಂಬ ಚಳಿ, ಮಳೆ, ಗಾಳಿಯಿಂದ ತುಂಬಿತ್ತು ಅಂತ ಅಂದರೆ ಅಲ್ಲಿ ಕಾಫಿ ಬೇಕೇ ಬೇಕು ಅನಿಸುತ್ತೆ. ಸೊ ಹಾಗಾಗಿ ಹೋಟೆಲಲ್ಲಿ ತಿಂಡಿ ಆಗಿದ ತಕ್ಷಣ ಕಾಫಿ ಕುಡಿದ್ವಿ. ಸೊ ಇವರೇ ಅವರು ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಅವರಿಗೂ ಕೂಡ ಖುಷಿ ಆಯಿತು, ನಮಗೂ ಕೂಡ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಸೊ ಹಾಗಾಗಿ ಇರಲಿ ಅಂತ ಅವ್ರು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಬಂದೆ. ಅದಾದ ನಂತರ ಅವ್ರ ಜೊತೆನೂ ಕೂಡ ಇನ್ನೊಂದು ರೌಂಡ್ ಕಾಫಿ ಕುಡಿದು ನಾನು ಮನೆಗೆ ಬಂದ್ವಿ. ಮನೆಗೆ ಬಂದು ತಿಂಡಿನೆಲ್ಲ ಮುಗಿಸಿ ಮತ್ತೆ ಇಮಿಡಿಯೇಟಾಗಿ ಕ್ವಿಕ್ಕಾಗಿ ನಾವು ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾಯಿದ್ವಿ. ರಿಲೇಟಿವ್ ಅಂತ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕವ್ರ ಮನೆಗೆ, ಅವ್ರು ಹೊಸ ಮನೆಗೆ ಶಿಫ್ಟ್ ಆಗಿದ್ದರು. ಸೊ ಕರೆದಿದ್ರು, ಹೋಗಿರಲಿಲ್ಲ. ಸೊ ಈ ಭಾನುವಾರ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 11-12 ಗಂಟೆ ಆಗಿತ್ತು ಅನ್ಸುತ್ತೆ ಅವ್ರ ಮನೆಗೆ. ಅವರು ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಆಲ್ರೆಡಿ ಕಾಯ್ತಾಯಿದ್ರು. ಸೊ ಬಟ್ ನಮ್ಮದೆಲ್ಲ ತಿಂಡಿ ಎಲ್ಲ ಆಗೋಗಿತ್ತು. ಹಾಗಾಗಿ ಮಧ್ಯಾಹ್ನ ಟೈಮ್ಗೆ ಊಟ ಮಾಡೋಣ ಅಂತೇಳ್ಬಿಟ್ಟು ಸೊ ಅವ್ರು ರೆಡಿ ಮಾಡ್ತಾಯಿದ್ರು. ನಾವೆಲ್ಲ ಹೋಗಿ ರಿಲ್ಯಾಕ್ಸ್ ಮಾಡಿ ಕೂತ್ಕೊಂಡು ಮಾತೆಲ್ಲ ಆಡಿ ಅದಾದ ನಂತರ ಅಕ್ಕ ಕೂಡ ಏನು ಬಿಸಿಬೇಳೆ ಭಾತೆಲ್ಲ ರೆಡಿ ಮಾಡಿಟ್ಟಿದ್ರು ಊಟಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಊಟದ ಟೈಮ್ ಆಗಿರೋದ್ರಿಂದ ಎಲ್ಲ ಸರ್ವ್ ಮಾಡೋಕ್ಕೆ ಮತ್ತೆ ಬಿಸಿ ಮಾಡ್ತಾಯಿದ್ರು. ಅವ್ರ ಮನೆಯಲ್ಲಿ ತುಂಬ ಟಾಯ್ಸ್ ಎಲ್ಲ ನೀಟಾಗಿ ಜೋಡಿಸಿಟ್ಟಿರ್ತಾರೆ. ಸೊ ನನ್ನ ಮಗಳು ಶಾನ್ವಿಕಾ ಅಂತೂ ಎಲ್ಲದನ್ನು ತೆಗೆದು ಅಲ್ಲಿಂದ ಇಲ್ಲಿಗೆ ಮಿಸ್ಪ್ಲೇಸಸ್ ಎಲ್ಲ ಮಾಡಿ ಅವಳಿಗೆ ಏನೋ ಹೊಸ ಜಾಗ ಅನ್ನಿಸ್ತಾ ಇತ್ತು. ಎಲ್ಲ ತೆಗೆದು ಬೇರೆ ಕಡೆ ಇಡ್ತಾಯಿದ್ಲು. ಅದಾದ ನಂತರ ಆಮೇಲೆ ಎಲ್ಲರೂ ಕೂತ್ಕೊಂಡು ಜೊತೆಯಲ್ಲಿ ಊಟ ಮಾಡಿ ಆದಮೇಲೆ ಸೊ ನಾವು ಕೂಡ ರೆಡಿಯಾಗಿ ಟ್ರೆಂಡ್ಸಲ್ಲಿ ಏನೋ ಆಫರ್ ಇದೆ ಹೋಗೋಣ ಅಂತಿದ್ರು. ಹಾಗಾಗಿ ಊಟ ಮುಗಿಸಿದ ತಕ್ಷಣ ನಾವು ಟ್ರೆಂಡ್ಸಿಗೆ ಹೋದ್ವಿ. ಟ್ರೆಂಡ್ಸಲ್ಲಿ ಮಕ್ಕಳಿಗೆಲ್ಲ ಬಟ್ಟೆ ಎಲ್ಲ ಚೆನ್ನಾಗಿತ್ತು, ನೋಡ್ತಾ ಇದ್ದೆ. ಯಾವುದು ಇಷ್ಟ ಆಗಲಿಲ್ಲ. ಬಟ್ ಆದರೆ ನಾನು ಸ್ವಲ್ಪ ಟಾಪ್ಸ್ ತೊಗೊಂಡೆ, ತುಂಬ ಚೆನ್ನಾಗಿದೆ. ಯಾವಾಗಾದರೂ ನಾನು ತೋರಿಸ್ತೀನಿ. ಸೋಮವಾರ ನೈಟ್ ಆಗಿದ್ದರಿಂದ ಸ್ವಲ್ಪ ಊಟಕ್ಕೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟೊತ್ತಿಗಾಗಲೇ ಸಮನ್ವಿ ಅವರಪ್ಪಂಗೆ ಫೋನ್ ಮಾಡಿ ಏನಾದರೂ ಸ್ನ್ಯಾಕ್ಸ್ ಬೇಕು, ಚಳಿ ಅಲ್ವಾ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಂತ ಹೇಳಿ ಸಮೋಸ ತೊಗೊಬಂದಿದ್ರು. ಎಲ್ಲ ಸಮೋಸನೆಲ್ಲ ತಿಂತಾಯಿದ್ರು.
ನಾನು ತಿಂಡಿಗೆ ಅಥವಾ ಊಟಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಕ್ವಿಕ್ಕಾಗಿ ತರಕಾರಿ ಎಲ್ಲ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಮಸಾಲ ರೊಟ್ಟಿ ಮಾಡೋದಕ್ಕೆ ಎಲ್ಲ ಇತ್ತು. ಹಾಗಾಗಿ ಮಸಾಲ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ರಾಗಿ ಮತ್ತು ಅಕ್ಕಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಸಾಲ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಹಿಡಿಯಷ್ಟು ಕರಿಬೇವು, ಹಸಿರು ಮೆಣಸಿಕಾಯಿ, ಕ್ಯಾರೆಟು, ಈರುಳ್ಳಿ, ಒಂದು ನವಿಲುಕೋಸು ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲದನ್ನು ಸಣ್ಣದಾಗಿ ಹೆಚ್ಚಿ ಅಥವಾ ತುರಿದು ಇಟ್ಕೋಬೇಕು. ಸೊ ಫಸ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ನಾನು ಯೂಶ್ವಲಿ ನೈಟ್ ಟೈಮ್ ಸಾಮಾನ್ಯವಾಗಿ ಸ್ವಲ್ಪ ಈಸಿ ಇರೋವಂಥ ತಿಂಡಿಗಳು ಅಥವಾ ಬೇಗ ಆಗೋವಂಥದ್ದನ್ನೇ ಮಾಡೋದು. ಸೊ ಯಾವಾಗಲೂ ಅನ್ನ ಸಾಂಬಾರು ಮುದ್ದೆನ ನೈಟ್ ಟೈಮ್ ತಿನ್ನೋದು ಕಡಿಮೆ. ಸೊ ಹಾಗಾಗಿ ಇವತ್ತು ಮಸಾಲ ರೊಟ್ಟಿ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಏಕೆಂತ ಅಂದರೆ ಎಲ್ಲರೂ ಮನೇಲಿ ಇರ್ತಾರೆ, ಆವಾಗ ಸ್ವಲ್ಪ ಟೈಮ್ ಇರುತ್ತೆ, ಅಷ್ಟು ಟೆನ್ಷನ್ ಇರಲ್ಲ, ಫ್ರೀಯಾಗಿ ಮಾಡಿದರೂ ಕೂಡ ತಿನ್ನೋದಕ್ಕೆ ಒಂದು ರಿಲ್ಯಾಕ್ಸ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಂಜೆ ಟೈಮು ಅವರಿಗೆಲ್ಲ ಯಾವ್ದು ಇಷ್ಟ ಆ ತಿಂಡಿ ಮಾಡ್ತೀನಿ. ಇದು ನನ್ನ ಹಸ್ಬೆಂಡ್ಗೆ ಮಸಾಲ ರೊಟ್ಟಿ ಎಲ್ಲ ಅಂದರೆ ತುಂಬ ಇಷ್ಟ, ಹಾಗಾಗಿ ಮಾಡ್ತಾ ಇರೋದು. ಮಸಾಲ ರೊಟ್ಟಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಮಾಡೋದೇನು ತುಂಬ ಟೈಮ್ ತೊಗೊಳ್ಳಲ್ಲ. ಮೆಣಸಿನ್ಕಾಯಿನೂ ಕೂಡ ನಾನು ಸಣ್ಣದಾಗಿ ಪೀಸ್ ಮಾಡಿ ಹೆಚ್ಚಿಟ್ಟಿದ್ದೀನಿ. ನಮಗೆ ಯಾರು ಯಾವ ತರಕಾರಿ ತಿನ್ನಲ್ಲ ಅನ್ಸುತ್ತೋ ಅದನ್ನು ತುರಿದ್ಬಿಟ್ಟು ಈ ರೊಟ್ಟಿ ಒಳಗಡೆ ಹಾಕಿ ಮಾಡಿದ್ರೆ ಆರಾಮಾಗಿ ತಿನ್ನಿಸ್ಬೋದು, ತಿಂತಾರೆ, ರುಚಿಯಾಗಿರುತ್ತೆ ಕೂಡ. ಈ ಚಳಿಯಲ್ಲಿ ಬಿಸಿ ಬಿಸಿದಂತೂ ಮಾಡಿಕೊಂಡ್ರೆ ಯಾರು ಬೇಕಾದರೂ ತಿಂತಾರೆ. ಹಾಗೆ ಒಂದು ಮುಷ್ಟಿಯಷ್ಟು ಇದು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಜಾಸ್ತಿ ಅಲ್ಲ, ಸ್ವಲ್ಪ ಮಾತ್ರ. ಬರೀ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಬಟ್ ಅದು ಫ್ಲೇವರ್ ಬರೀ ಮೆಂತ್ಯ ಸೊಪ್ಪಿನ ಸಿಗುತ್ತೆ. ಹಾಗಾಗಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿದ್ರೆ ಆ ಎರಡೂ ಸೊಪ್ಪಿನ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬೇಕಂದರೆ ಮೆಂತ್ಯ ಸೊಪ್ಪು ಹಾಕ್ಕೋಬೋದು, ಇಲ್ಲ ಅಂತಂದರೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಗಾತ್ರದಷ್ಟು ಗಡ್ಡೆಕೋಸನ್ನು ತೊಗೊಂಡು ತುರಿದಿಟ್ಬಿಡ್ತೀನಿ. ಮಸಾಲ ರೊಟ್ಟಿ ಮಾಡೋದಕ್ಕೆ ನಮಗೆ ಯಾವ ಥರ ಮಸಾಲ ಬೇಕು ಆ ಥರ ಹಾಕ್ಕೊಂಡು ನಾವು ನಮ್ಮ ರುಚಿಗೆ ತಕ್ಕನಾಗಿ ನಾವು ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಅದನ್ನು ಕೂಡ ಫ್ರೈ ಮಾಡಿಕೊಂಡು ತಣ್ಣಗೆ ಮಾಡಿ ಅದ್ರ ಜೊತೆಗೆ ಕಾಯಿ ಪೀಸಸ್ಸು ಸಣ್ಣದಾಗಿ ಹೆಚ್ಕೋಬೇಕು. ಇಲ್ಲಾಂದರೆ ಕಾಯಿ ತುರಿನಾದರೂ ಹಾಕ್ಬೋದು. ಹುರಿದ್ಬಿಟ್ಟು ಅದನ್ನು ತಣ್ಣಗೆ ಹಾಕ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಎರಡನ್ನೂ ಅದನ್ನು ರೊಟ್ಟಿ ಕಲಸೋ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕಡಲೆ ಬೀಜನೂ ಕೂಡ ಹುರಿದಿಟ್ಕೊಳ್ತೀನಿ. ಸೊ ಇದನ್ನು ಬರೀ ನೀವು ಈ ಥರ ಎಲ್ಲ ಹಾಕ್ಕೊಂಡು ನೀವು ಮಾಡಿದ್ರೆ ಅದು ಆಲ್ಮೋಸ್ಟ್ ನಿಮ್ಮ ನಿಪ್ಪಟ್ಟು ತಿಂದಷ್ಟೇ ರುಚಿಯಾಗಿರುತ್ತೆ. ಸೊ ಈಗ ಕಾಯಿನ ನಾನು ಸಣ್ಣದಾಗಿ ಪೀಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ, ಬಟ್ ಅಷ್ಟು ಸಣ್ಣದಾಗಿ ಪೀಸ್ ಮಾಡೋಕ್ಕಾಗಲಿಲ್ಲ. ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ಕಡಲೆ ಬೀಜನ ಏನು ಪೌಡ್ರ್ ಮಾಡ್ತೀನೋ ಅದ್ರ ಜೊತೆಗೆ ಒಂದು ರೌಂಡ್ ಪಲ್ಸ್ ಮಾಡಿದ್ರೆ ಅದು ಪೀಸ್ ಹಂಗಾಗುತ್ತೆ. ಸೊ ಹಾಗಾಗಿ ಸಣ್ಣದಾಗಿ ಹೆಚ್ಚಿಡ್ತಾ ಇದ್ದೀನಿ. ಬೆಳಿಗ್ಗೆ ಮಾಡಿದ ಸ್ವಲ್ಪ ಅನ್ನ ಕೂಡ ಮಿಕ್ಕಿತ್ತು, ಅದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ರುಬ್ಕೋತೀನಿ. ಸೊ ಮಸಾಲ ರೊಟ್ಟಿ ಮಾಡ್ತಿರೋದ್ರಿಂದ ಮಿಕ್ಕಿರೋ ಅನ್ನ ಹಾಕ್ಕೊಂಡು ಮಾಡಿದ್ರೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗ ಒಂದು ದೊಡ್ಡ ರೊಟ್ಟಿ ಹಿಟ್ಟು ಕಲಸೋದಕ್ಕೆ ನಾನಿಲ್ಲಿ ಒಂದು ದೊಡ್ಡದೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟಿಗೆ ರುಬ್ಬಿಟ್ಕೊಂಡಿರೋಂಥ ಅನ್ನ, ಹಾಗೆ ಅದಕ್ಕೆ ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟು ಜೊತೆಗೆ ನಾನಿಲ್ಲಿ 2 ಬೌಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಮಸಾಲ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ಸೊಪ್ಪುಗಳು, ಮೆಂತ್ಯ ಸೊಪ್ಪು, ಕರಿಬೇವು, ಕೊತ್ತಂಬರಿ, ಹಾಗೆ ಸಬ್ಸಿಗೆ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಿಕ್ಸ್ ಮಾಡಿದಾಗ ಆವಾಗ ನೀರಿನ ಅಂಶ ಸ್ವಲ್ಪ ಡ್ರೈ ಆಗುತ್ತೆ, ಅದು ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಿಟ್ಟು. ಹಾಗಾಗಿ ಅದಕ್ಕೆ ಇವಾಗ ನಾವು ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳು, ಕ್ಯಾರೆಟು, ಗೆಡ್ಡೆಕೋಸು, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲವನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಆಮೇಲೆ ಇವಾಗ ನಾನು ಏನು ಕಡಲೆ ಬೀಜದ ಪೌಡ್ರ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ಕಾಯಿ ಹಾಕಿ 1 ಪಲ್ಸ್ ಮಾಡಿದ ತಕ್ಷಣ ಅದು ಸ್ವಲ್ಪ ಪೌಡ್ರ್ ಥರ ಪೀಸಸ್ ಥರ ಆಯಿತು, ಅದನ್ನು ಕೂಡ ಹಾಕಿದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಅಜ್ವೈನ್ ಮತ್ತು ಬಿಳಿ ಎಳ್ಳು, 2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು
ಉಪ್ಪು ಎಷ್ಟು ಬೇಕಷ್ಟು ರುಚಿಗೆ ಹಾಕ್ಕೊಂಡು ನೀರನ್ನು ಹದ ನೋಡಿಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸಿಟ್ರೆ ಮಸಾಲ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿ ಆಗುತ್ತೆ. ನೀವು ನೋಡ್ತಿರ್ಬೋದು ಹಿಟ್ಟು ಕೂಡ ರೆಡಿಯಾಗಿದೆ, ಕಲಸಿಟ್ಟಿದ್ದೀನಿ. ಸೊ ಇವಾಗ ರೊಟ್ಟಿ ತಟ್ಕೊಟ್ರೆ ಅದಕ್ಕೆ ಬೇಕಂದರೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೋಬೋದು, ಬೇಕಾದರೆ ಖಾರ ಅಂತ ಕೆಂಪು ಮೆಣಸಿನ್ಕಾಯಿ ಖಾರ ಏನಾದರೂ ಮಾಡ್ಕೊಂಡು ತಿನ್ಬೋದು. ಬಟ್ ನಾನಿಲ್ಲಿ ಅವತ್ತೇನೂ ಮಾಡಿರಲಿಲ್ಲ. ನಮಗೆ ತುಪ್ಪ ಜೊತೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಇದ್ರೆ ಸಾಕು, ತುಂಬ ರುಚಿ ಅನಿಸುತ್ತೆ. ಇಲ್ಲಾಂದರೆ ಕೆಲವೊಂದು ಟೈಮ್ ಬರೀ ಹಾಗೇ ತಿಂತೀವಿ. ಹಾಗಾಗಿ ನಾನು ಬರೀ ರೊಟ್ಟಿ ಮಾತ್ರ ಮಾಡಿದ್ದೆ. ಒಂದು ರೊಟ್ಟಿ ಹಿಟ್ಟಿಗೆ ನಮ್ಗೆ ಎಷ್ಟು ತೆಳುವಾಗಿ ತಟ್ಟಬೇಕು, ಎಷ್ಟು ಸೈಜ್ ಬೇಕೋ ಅಷ್ಟು ಉಂಡೆ ತೊಗೊಂಡು ಅದನ್ನು ನೀಟಾಗಿ ಒಂದು ಶೀಟಲ್ಲಿ ಅಥವಾ ಬಟರ್ ಪೇಪರ್ ನಿಮಗೆ ಅಥವಾ ಎಣ್ಣೆ ಕವರ್ ಯಾವುದಾದ್ರೂ ತೊಗೊಂಡು ತಟ್ಬೋದು. ನೀವು ಹೆಂಗೆ ತಟ್ತೀರಾ ಹಂಗೆ ಬರುತ್ತೆ. ಯಾಕೆಂದರೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿರೋದ್ರಿಂದ ನೀವು ಎಷ್ಟು ತೆಳುವಾಗಿ ಬೇಕಾದರೂ ತಟ್ಬೋದು, ಅಷ್ಟು ನೀಟಾಗಿ ಬರುತ್ತೆ ರೊಟ್ಟಿ. ಸೊ ತುಂಬ ತೆಳುವಾಗಿ ತಟ್ಟಿದ್ರೆ ಅದು ತಿನ್ನಂಗೆ ಅಂತಲ್ಲ. ನನಗನ್ಸಿದ ಪ್ರಕಾರ ಸ್ವಲ್ಪ ದಪ್ಪ, ಲೈಟಾಗಿ ಒಂದು ಲೇಯರ್ ದಪ್ಪ ಇದ್ರೇ ಚೆಂದ. ಸೊ ಹಾಗಾಗಿ ನಾವು ನೋಡಿ ಈ ಸೈಜಲ್ಲಿ ಈ ಥರ ಮಾಡ್ತೀವಿ. ಇಷ್ಟಿದ್ರೇ ರೊಟ್ಟಿ ತಿಂದಂಗೆ ಅನ್ಸೋದು, ಇಲ್ಲ ಅಂತಂದರೆ ಅದು ರೊಟ್ಟಿ ಅಂತ ಅನ್ಸೋದಿಲ್ಲ. ರೊಟ್ಟಿನ ತಟ್ಟಿದ್ದೀನಿ, ಅದಕ್ಕೆ ಸಣ್ಣದಾಗಿ ಮಧ್ಯದಲ್ಲಿ ಹೋಲೆಲ್ಲ ಹಾಕಿ ರೊಟ್ಟಿನ ಇವಾಗ ಫ್ಲಿಪ್ ಮಾಡಿದ್ರೆ ಸಾಕು ತವೆ ಮೇಲೆ. ಸೊ ಅದು ನೀಟಾಗಿ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಫಟಾಫಟ ಅಂತ ರೊಟ್ಟಿ ಕೂಡ ಬೇಗ ಬೇಗ ಬಿಸಿ ಆಗುತ್ತೆ. ಆ್ಯಂಡ್ ರೊಟ್ಟಿ ಮಾಡೋದಕ್ಕೆ ಈ ಥರ ಕಬ್ಬಿಣದ ಹಂಚೆ ಚೆನ್ನಾಗಿರೋದು. ಬೇರೆ ನೀವು ನಾನ್ ಸ್ಟಿಕ್ ಅಥವಾ ಬೇರೆ ಯಾವುದರಲ್ಲಿ ಮಾಡಿದ್ರೂ ಚೆನ್ನಾಗಿ ಬರೋದಿಲ್ಲ. ತುಂಬ ಬೇಗನೂ ಆಗುತ್ತೆ, ತುಂಬ ಚೆನ್ನಾಗಿ ಬೇಯುತ್ತೆ, ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಸೊ ಈ ಹೋಲ್ ಮಾಡಿದ್ದೀನಲ್ಲ, ಅಲ್ಲಿ ನೀವು ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಆಯಿತು, ರೊಟ್ಟಿ ರೆಡಿಯಾಗುತ್ತೆ. ಸಾಮಾನ್ಯವಾಗಿ ಮೊದಲನೇ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಯಾವುದೇ ಹೆಂಚಾದರೂ ನೋಡ್ತಿರ್ಬೋದು. ಸ್ವಲ್ಪ ಟೆಕ್ಸ್ಚರು ಕೂಡ ಚೇಂಜ್ ಇರುತ್ತೆ. ಸ್ವಲ್ಪ ತೆಗಿಬೇಕಾದ್ರೆ ನಾವು ಆ ಥರ ಮಾಡಿಬಿಡ್ತೀವಿ, ಆವಾಗ ಕಿತ್ತೋಗ್ಬಿಡುತ್ತೆ. ಯಾಕೆಂದರೆ ಹೆಂಚು ಚೆನ್ನಾಗಿ ಕಾದಿ ಚೆನ್ನಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಮೊದಲನೇ ರೊಟ್ಟಿ. ಸೊ ಇವಾಗ ನೆಕ್ಸ್ಟು ಮಾಡೋ ರೊಟ್ಟಿಗಳೆಲ್ಲ, ಮೊದಲನೇ ಚಪಾತಿ ಇದೆಲ್ಲ ನಾನು ಎಷ್ಟೊಂದು ಸರಿ ಅಬ್ಸರ್ವ್ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಅನಿಸಲ್ಲ. ದೋಸೆ ಆಗಲಿ ಏನೇ ಆಗಲಿ. ಅದಾದಮೇಲೆ ಸೊ ಮಾಡೋವಂಥ ಎಲ್ಲ ರೊಟ್ಟಿಗಳು ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಆಲ್ಮೋಸ್ಟ್ ಮಾಡ್ತಾ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತಾನೆ ಇದ್ದರೆ ನಾನ್ ಸ್ಟಿಕ್ ಥರ ವರ್ಕ್ ಆಗುತ್ತೆ ಇದು ತವ. ಸೊ ಕಾಸ್ಟ್ ಏನು ತುಂಬ ಜಾಸ್ತಿ ಇರೋದಿಲ್ಲ. ಬಟ್ ಚಪಾತಿಗೆ ಅಥವಾ ರೊಟ್ಟಿಗೆಲ್ಲ ಈ ಥರ ತವ ಇರಲೇಬೇಕು ಮನೆಯಲ್ಲಿ. ಸೊ ರೊಟ್ಟಿ ಕೂಡ ರೆಡಿ ಆಗ್ತಿದೆ. ಎಣ್ಣೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ರುಚಿಯಾಗಿ ಹೆಂಗೆ ಬೇಕೋ ನೀವು ಹಾಗೆ ಮಾಡ್ಕೋಬೋದು, ನಾವು ಹಾಕ್ಕೋಬೋದು. ಬಟ್ ನಾನು ಸ್ವಲ್ಪ ಎಣ್ಣೆ ಎಲ್ಲ ಕಡಿಮೆನೇ ಯೂಸ್ ಮಾಡೋದು. ಹಾಗಾಗಿ ಬೇಕಾದರೆ ತುಪ್ಪನ ಚೆನ್ನಾಗಿ ಹಾಕ್ಕೊಂಡು ತಿನ್ನಬೇಕಾದ್ರೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಒಂದಾದ್ಮೇಲೆ ಒಂದು ರೊಟ್ಟಿಗಳನ್ನ ತಟ್ಟಿ ಬೇಯಿಸಿ ಹಾಗೆ ಬಿಸಿ ಬಿಸಿ ಆದಂಗೆ ತೊಗೊಂಡು ತಿಂತಾಯಿದ್ರು. ಎಲ್ರಿಗೂ ಅಲ್ಲಿ ರೊಟ್ಟಿ ಹಾಕ್ತಿದ್ದಾಗೇ ಸರ್ವ್ ಮಾಡಿದ್ದೆ. ಸೊ ಎಲ್ಲರೂ ಊಟ ಮಾಡಿದ್ದು ಮುಗಿಸಿದ್ರು. ಕೊನೆಗೆ ನಂದು ಮಾತ್ರ ಬಾಕಿ ಇತ್ತು. ಸೊ ಇದು ಲಾಸ್ಟ್ ರೊಟ್ಟಿ ಆಗಿದ್ದರಿಂದ ನಾನು ತವೆ ಮೇಲೆ ಚೆನ್ನಾಗಿ ಬೇಯಿಸಿ ಬಿಡ್ತೀನಿ. ಹಾಗೆ ಹೀಟಿಗೆ ಹಾಗೆ ಅದು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಚೆನ್ನಾಗಾಗುತ್ತೆ. ಅದು ತಿನ್ನೋದಕ್ಕೂ ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸೊ ಇವಾಗ ನಾನು ಮಾತ್ರ ತಿನ್ನಬೇಕಾಗಿತ್ತು. ಸೊ ನೋಡ್ತಿರ್ಬೋದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ಅದರಲ್ಲಿ ಹಾಕಿರೋ ಅಂಥ ಪ್ರತಿಯೊಂದು ಇಂಗ್ರೀಡಿಯೆಂಟು ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಅಷ್ಟು ರುಚಿಯಾಗಿರುತ್ತೆ ರಾಗಿ ಹಾಕಿರೋದ್ರಿಂದ. ಸೊ ಕೊನೆಗೆ ಇದನ್ನು ತುಪ್ಪದ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ಅದರ ಟೇಸ್ಟೇ ನೆಕ್ಸ್ಟ್ ಲೆವೆಲ್. ಸೊ ನಮಗಂತೂ ತುಂಬಾ ಇಷ್ಟ. ಮಸಾಲ ರೊಟ್ಟಿ ಬರೀ ರಾಗಿ ಹಿಟ್ಟು ಹಾಕಿನಾದರೂ ಬೇಕಾದರೆ ಮಾಡ್ಬೋದು, ಇಲ್ಲ ಅಂತಂದರೆ ಬರೀ ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ಸೊ ನಾನು ಇರಲಿ ಕಾಂಬಿನೇಷನ್ಗೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ನಾನು ಏನೇ ಮಾಡಿದ್ರು ಮ್ಯಾಕ್ಸಿಮಮ್ ರಾಗಿ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ರಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದಕ್ಕೆ ಉಪ್ಪಿನಕಾಯಿ ಜೊತೆ ತಿಂದರೆ ಸೂಪರಾಗಿರುತ್ತೆ. ಹೋಪ್ ಸೊ ದಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಯಾರೆಲ್ಲ ಮೊದಲನೇ ಬಾರಿಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.